ಥ್ಯಾಂಕ್ ಯು ನವಿತಾ, ನಮಸ್ಕಾರ. ಗುಡ್ ಮಾರ್ನಿಂಗ್ ಕರ್ನಾಟಕ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿ ಇದಾವೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. ಶಿವಮೊಗ್ಗದಲ್ಲಿ ಮತ್ತೆ ಗುಂಪು ಘರ್ಷಣೆ. 2 ಘಟನೆಗಳಲ್ಲಿ 3 ಯುವಕರ ಮೇಲೆ ಹಲ್ಲೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಮಲೆನಾಡು. ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಯಾವಾಗ? ನಾಳೆಯಿಂದಲೇ ಅಂತಿದ್ದಾರೆ ಸಚಿವೆ ಹೆಬ್ಬಾಳ್ಕರ್. ಆದ್ರೆ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ವಂತೆ. ಇಂದಿನಿಂದ ನೂತನ ಶಾಸಕರಿಗೆ ತರಬೇತಿ ಶಿಬಿರ. ವಿವಿಧ ಧರ್ಮಗುರುಗಳಿಂದ ಶಾಸಕರಿಗೆ ಪಾಠ. ಸಂಸದೀಯ ಪಟುಗಳಿಂದಲೂ ತರಬೇತಿ. ಕೊಪ್ಪಳದಲ್ಲಿ ಬಸ್ ನಿಲ್ಲಿಸದಿದ್ದಕ್ಕೆ ಸಿಟ್ಟು. ಬಸ್ ಮೇಲೆ ಕಲ್ಲೆಸೆದು ಮಹಿಳೆ ಆಕ್ರೋಶ. ದೂರು ನೀಡಲಿಕ್ಕೆ ಮುಂದಾದ ಚಾಲಕ ಕ್ಷಮೆ ಕೇಳಿ ದಂಡ ಕಟ್ಟಿದ ಮಹಿಳೆ. ಉತ್ತರ ಭಾರತದಲ್ಲಿ ಮಳೆ ಅಬ್ಬರ. ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹದ ಪರಿಸ್ಥಿತಿ. ಹಲವು ಪ್ರದೇಶಗಳು ಜಲಾವೃತ. ಕೊಚ್ಚಿ ಹೋದ ವಾಹನಗಳು. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಯಾವಾಗ ಅನ್ನುವಂತ ಪ್ರಶ್ನೆ ಇದೆ. ಆದ್ರೆ ಗೊಂದಲವನ್ನ ಸೃಷ್ಟಿ ಮಾಡ್ತಲೇ ಇದ್ದಾರೆ. ಬಿಕಾಸ್ ಡಿ.ಕೆ. ಶಿವಕುಮಾರ್ ಅವರು ಒಂದ್ ಹೇಳ್ತಾರೆ, ನಾನೇ ಹೋಲ್ಡ್ ಮಾಡಕ್ ಹೇಳಿದೀನಿ ಅಂತ ಹೇಳ್ತಾರೆ. ಇನ್ನು ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ 27ರಿಂದ ಶುರುವಾಗುತ್ತೆ ಅಂತ ಹೇಳಿದ್ರು. ಈಗ ನಾಳೆಯಿಂದಲೇ ಅಂತ ಹೇಳಿದ್ರಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಅಧಿಕಾರಿಗಳಿಗೆ ಮಾಹಿತಿನೇ ಇಲ್ವಂತೆ. ಇಲ್ಲಿ ಸಮನ್ವಯದ ಕೊರತೆನೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ, ಒಂದು ಅಧಿಕಾರಿಗಳು ಮತ್ತೆ ಸರ್ಕಾರದ ನಡುವೆ. ಸೊ ಹೀಗಾಗಿ ಈ ಗೊಂದಲ ಪದೇ ಪದೇ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ವಾರ ಮುಂದೂಡಿಕೆ ಆಗುತ್ತಾ ಗೃಹಲಕ್ಷ್ಮಿ ಅನ್ನುವಂಥ ಪ್ರಶ್ನೆ ಇದೆ. ಸಂಪುಟ ಸಭೆಯಲ್ಲಿ ಚರ್ಚೆ ಬಳಿಕ ತೀರ್ಮಾನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸಂಪುಟ ಸಭೆ ಯಾವಾಗಿದೆ? ಅದು 28ನೇ ತಾರೀಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂತ ಡೇಟ್ ಯಾವತ್ತು? ಅದು 27ನೇ ತಾರೀಕು, ಅಂದ್ರೆ ನಾಳೆ. ಸೊ ಹೀಗಾಗಿ ಇಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಸಾಫ್ಟ್ವೇರ್ ಸರಳೀಕರಿಸಿದ ಬಳಿಕ ಯೋಜನೆ ಜಾರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಅದಿನ್ನೂ ಸರಳೀಕರಣಗೊಳಿಸಿಲ್ಲ ಅಂತನೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಯಾವ ಆಧಾರದ ಮೇಲೆ ಯಾವ ಕ್ಲಾರಿಟಿ ಸಿಕ್ಕಿದೆಯೋ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಅವ್ರ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು 27ನೇ ತಾರೀಕಿಂದ ಶುರು ಆಗುತ್ತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯದಷ್ಟು ಇರುವಷ್ಟು ಕನ್ಫ್ಯೂಷನ್ ಮತ್ತೆ ಯಾವುದು ಗ್ಯಾರಂಟಿಗಳಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಬಿಕಾಸ್ ಪದೇ ಪದೇ ಹೇಳಿಕೆಗಳನ್ನ ಗೊಂದಲ ಮೂಡುವಂತನೇ ಕೊಡ್ತಾ ಇದ್ದಾರೆ ಆ ಇಲಾಖೆಯ ಸಚಿವರುಗಳು. ಅದರಲ್ಲಿ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇಲ್ಲ. ಎಲ್ಲಿ ಅಂದ್ರೆ ಈ ಗೊಂದಲಗಳು ಮೂಡ್ಲಿಕ್ಕೆ ಕಾರಣ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅಂದ್ರೆ ಯಾಕೆ ಸಮನ್ವಯತೆ ಅನ್ನುವಂಥದ್ದೇ ಇಲ್ಲ ಸರ್ಕಾರ ಮತ್ತು ಅಧಿಕಾರಿಗಳ ಮಧ್ಯೆ? ಖಂಡಿತ ಪೃಥ್ವಿರಾಜ್, ಸಮನ್ವಯತೆ ಇಲ್ಲದೆ ಇರೋದ ಕಾರಣಕ್ಕಾಗಿ ಈಗ ಪದೇ ಪದೇ ದಿನಾಂಕ ನೋಂದಣಿಯ ದಿನಾಂಕ ಏನಿದೆ ಅದು ಮುಂದೂಡ್ತಾನೆ ಬಂದಿದೆ. ಇದು ಗೃಹಜ್ಯೋತಿ ಯೋಜನೆ ನೋಂದಣಿ ಕಾರ್ಯದಲ್ಲೂ ಕೂಡ ಅದೇ ರೀತಿಯಾದಂಥ ಸಮಸ್ಯೆಗಳಾಯಿತು. ಯಾವ ದಿನದಿಂದ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ತೊಂದರೆ ಆಯಿತು ಮತ್ತು ದಿನಾಂಕ ಏರುಪೇರು ಕೂಡ ಆಯಿತು. ಇದರ ಜೊತೆಗೆ ಸಾಕಷ್ಟು ತಾಂತ್ರಿಕ ಸಮಸ್ಯೆನೂ ಕೂಡ ಗೃಹಜ್ಯೋತಿ ಯೋಜನೆಯಲ್ಲಿ ಶುರುವಾಯಿತು. ಅದೇ ರೀತಿಯಾಗಿ ಈ ಯೋಜನೆಯಲ್ಲಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಆ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂಥೇಳಿ 2 ವಾರಗಳ ಕಾಲ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿ ಸಾಕಷ್ಟು ಸರಳೀಕರಿಸಬೇಕು ಅಂಥೇಳಿ ಸರ್ಕಾರನೂ ಕೂಡ ನಿರ್ಧಾರ ಮಾಡಿತ್ತು. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಪ್ರಕಾರ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಏನಿದೆ ನೋಂದಣಿ ಕಾರ್ಯ ಆರಂಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ವಾಸ್ತವವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾ ಇರೋದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಮರ್ಪಕವಾದ ಮತ್ತು ಅಧಿಕೃತವಾದಂಥ ಮಾಹಿತಿಯನ್ನೇ ಕೊಟ್ಟಿಲ್ಲ. ಯಾವ ಆದೇಶನೂ ಕೂಡ ಹೊರಡಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾತ್ರ ಆಗೋದಿಲ್ಲ. ಯಾಕಂದರೆ ಇದರ ಜೊತೆಗೆ 2-3 ಇಲಾಖೆನೂ ಕೂಡ, ಕಂದಾಯ ಇಲಾಖೆ ಇರ್ಬೋದು, ITBT ಇರ್ಬೋದು, 2-3 ಇಲಾಖೆನೂ ಕೂಡ ಜೊತೆಗೆ ಕಾರ್ಯ ನಿರ್ವಹಿಸಬೇಕಾಗತ್ತೆ. ಇದರಿಂದಾಗಿ ಸಾಕಷ್ಟು ತೊಂದರೆನೂ ಕೂಡ ಅನುಭವ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಯಾವತ್ತು ಈ ನೋಂದಣಿ ಕಾರ್ಯ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಗೊಂದಲ ಮತ್ತು ಅನುಮಾನ ಮತ್ತು ಯಾವತ್ತಿಂದ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆದರೆ ಸಚಿವರ ಪ್ರಕಾರ ನಾಳೆಯಿಂದ ನೋಂದಣಿ ಕಾರ್ಯ ಶುರು ಆಗಬೇಕಾಗಿದೆ. ಆದರೆ 28ನೇ ತಾರೀಕು ಸಚಿವ ಸಂಪುಟ ನಡೆಯುತ್ತೆ. ಆ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ತೀರ್ಮಾನ ಆಗಿ ನಿರ್ಧಾರ ಆದ ನಂತರ ಯಾವತ್ತಿನಿಂದ ಯಾವಾಗ ಅಂತ, ಬಿಕಾಸ್ ಅವ್ರಿಗೆ ಫಸ್ಟ್ ಕ್ಲಾರಿಟಿ ಸಿಗಬೇಕಾಗಿದೆ. ಬಿಕಾಸ್ ಪದೇ ಪದೇ ಗೊಂದಲ ಉಂಟು ಮಾಡ್ತಾ ಇರುವಂತವ್ರೆ ಸಚಿವರು ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ, ಅದು ನಾಳೆಯಿಂದ ಶುರುವಾಗುತ್ತಾ ಅವ್ರು ಹೇಳ್ದಂತೆ ಅಥವಾ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡ್ತಾರ ಅಂತ. ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ಶರಣು ಹಂಪಿ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಈ ರಾಜಕಾರಣದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವಂತ ಕಿತ್ತಾಟ ಬೇರೆ, ಆದ್ರೆ ಅವ್ರು ನನಗಂದ್ರು ಅನ್ನುವಂತ ಕಾರಣಕ್ಕೋಸ್ಕರ ವೈಯಕ್ತಿಕವಾಗಿ ಜಿದ್ದಾಜಿದ್ದಿಯಿಂದ ವಾಕ್ಸಮರ ಆಗುವಂತದ್ದೇ ಬೇರೆ. ವೈಯಕ್ತಿಕವಾಗಿ ಜಿದ್ದಾಜಿದ್ದಿಯಿಂದ ವಾಕ್ಸಮರ ಆಗ್ತಾ ಇದೆ.
ಡಿ.ಕೆ. ಶಿವಕುಮಾರ್ ಮತ್ತೆ ಅಶ್ವಥ್ ನಾರಾಯಣ ನಡುವೆ. ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಏಕವಚನದಲ್ಲಿ ಮಾತನಾಡ್ತಾ ಇಬ್ರು ಕೂಡ ಜಗಳಾಡ್ಕೊಳ್ತಾ ಇದ್ದಾರೆ ಬಹಿರಂಗವಾಗಿ ಅಂತ. ಅದರಲ್ಲೂ ಸ್ಪೆಷಲಿ ಅಶ್ವಥ್ ನಾರಾಯಣ ಅವರು ರಾಮನಗರದಲ್ಲಿ ಶಂಕುಸ್ಥಾಪನೆ ಆಗಿದ್ದಂತ ವಿವಿಯನ್ನ ಕನಕಪುರಕ್ಕೆ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕಾಲೇಜನ್ನ ಸ್ಥಳಾಂತರ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪ್ರಭಾವವನ್ನ ಬಳಸಿ ಏನು 2018ರ ಸಂದರ್ಭದಲ್ಲಿ ಕನಕಪುರದಲ್ಲಿ ಕಾಲೇಜು ನಿರ್ಮಾಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬರ್ತಿದ್ದ ಹಾಗೆ ಆ ಕನಕಪುರದಲ್ಲಿ ಆಗಿದ್ದಂಥ ಪ್ಲಾನ್ ಅನ್ನ ರಾಮನಗರಕ್ಕೆ ಶಿಫ್ಟ್ ಮಾಡಲಾಯಿತು. ಅಲ್ಲೇ ಶಂಕುಸ್ಥಾಪನೆ ಕೂಡ ಆಯಿತು. ಸೊ ಈಗ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಆ ಶಂಕುಸ್ಥಾಪನೆ ಆಗಿತ್ತಲ್ಲ ಆ ಒಂದು ರಾಜೀವ್ ಗಾಂಧಿ ವಿವಿ, ಅದನ್ನ ಕನಕಪುರಕ್ಕೆ ಈಗ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಡಿ.ಕೆ.ಶಿಗೆ ಟಕ್ಕರ್ ಕೊಟ್ಟು ರಾಮನಗರಕ್ಕೆ ಆ ಸಂದರ್ಭದಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಅಶ್ವಥ್ ನಾರಾಯಣ ಅವರು ಆ ವಿವಿಯನ್ನ ತಂದಿದ್ರು. ಈಗ ಮತ್ತೆ ಅಶ್ವಥ್ ನಾರಾಯಣಗೆ ಟಾಂಗ್ ಕೊಡುವಂತ ನಿಟ್ಟಿನಲ್ಲಿ ಯೋಜನೆಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಅಶ್ವಥ್ ನಾರಾಯಣ ಅವರಿಗೆ ಟಾಂಗ್ ಕೊಡ್ತಾರೆ ಅನ್ನೋದಕ್ಕಿಂತ ನನ್ನ ತಾಲೂಕಲ್ಲಿ ಇರ್ಲಿ, ನಾನು ಗೆದ್ದಿರುವಂತ ಒಂದು ಕ್ಷೇತ್ರದಲ್ಲಿ ಇರ್ಲಿ ಅಂತ ಮತ್ತೆ ಆ ಯೋಜನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕ್ಷೇತ್ರಕ್ಕೆ ಕೊಂಡೊಯ್ತಾ ಇದ್ದಾರೆ. ಮುಂಬರುವಂತ ರಾಜ್ಯ ಬಜೆಟ್ ನಲ್ಲಿ ಈ ಬಗ್ಗೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆನೂ ಕೂಡ ಅಷ್ಟೇ ಕನಕಪುರಕ್ಕೆ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ವೈದ್ಯಕೀಯ ಕಾಲೇಜು, ಇನ್ನೊಂದು ರಾಜೀವ್ ಗಾಂಧಿ ವಿವಿಯನ್ನ ತನ್ನ ಕ್ಷೇತ್ರದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡಿದ್ರು. ಇನ್ನು ವೈದ್ಯಕೀಯ ಕಾಲೇಜ್ ಅಂತೂ ಆಲ್ಮೋಸ್ಟ್ ಘೋಷಣೆನೂ ಕೂಡ ಆಗಿತ್ತು. ಅದಾದ್ಮೇಲೆ ಅಲ್ಲಿ ವಾರ್ ಕೂಡ ಆಗ್ಬಿಡ್ತು. ಇದನ್ನ ಬೇಕು ಅಂತ ಕಾರಣಕ್ಕೋಸ್ಕರನೇ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡ್ಕೊಂಡು ಹೋದ್ರು ಸುಧಾಕರ್ ಅನ್ನುವ ಆರೋಪವನ್ನ ಕೂಡ ಮಾಡಲಾಗಿತ್ತು. ರಾಜೀವ್ ಗಾಂಧಿ ವಿವಿಯನ್ನ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಲ್ಲ, ಆಕ್ಚುಲಿ ಏನಿದು ವಿವಾದ? ಯಾಕೆಂದ್ರೆ ನಾವು ಮೈತ್ರಿ ಸರ್ಕಾರದ ವಿಚಾರದ ಬಗ್ಗೆ ಬೇರೆ ಮಾತನಾಡ್ತಾ ಇದ್ವಿ. ಹಂಗಾದ್ರೆ 5 ವರ್ಷಗಳಿಂದ ನಡೆದಿದ್ದಂತ ಒಂದು ಜಟಾಪಟಿ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸೊ ಹಾಗಾದ್ರೆ ಈ ರಾಜೀವ್ ಗಾಂಧಿ ವಿವಿ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೈತ್ರಿ ಸರ್ಕಾರದ ವೇಳೆ ಕನಕಪುರದಲ್ಲಿ ವಿವಿ ಸ್ಥಾಪನೆಗೆ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಬಿಕಾಸ್ ಅವಾಗ ಬೇರೆ ರಾಮನಗರದಲ್ಲಿ ಗೆದ್ದಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಗಳಾಗಿದ್ರು. ಸಮ್ಮಿಶ್ರ ಸರ್ಕಾರ ಇತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್. ಸೊ ಅಷ್ಟರಲ್ಲಿ ಅಧಿಕಾರವನ್ನ ಕಳ್ಕೊಂಡ್ಬಿಡ್ತಾರೆ. ಪ್ಲಾನ್ ಏನೋ ಆಗಿತ್ತು, ಆದ್ರೆ ಅಲ್ಲಿ ಶಂಕುಸ್ಥಾಪನೆ ಮಾಡುವಂತ ಒಂದು ಸಂದರ್ಭ ರೆಡಿ ಆಗ್ತಿದ್ದ ಹಾಗೆ ಮೈತ್ರಿ ಸರ್ಕಾರದ ಅಧಿಕಾರನೇ ಹೋಯ್ತು. ಅದಾದ್ಮೇಲೆ ಬಿಜೆಪಿ ಗೌರ್ಮೆಂಟ್ ಬರುತ್ತೆ. ಸೊ ಅದೇ ವಿವಿಯನ್ನ ಕನಕಪುರದಿಂದ ರಾಮನಗರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವರು ಆ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು ಕನಕಪುರದಲ್ಲಿ ಬೇಡ ರಾಮನಗರಕ್ಕೆ ಅಂದ್ಬಿಟ್ಟು ತೆಗೆದುಕೊಂಡು ಹೋದ್ರಂತೆ. ರಾಮನಗರದಲ್ಲಿಯೇ ಕಳೆದ ವರ್ಷ ಶಂಕುಸ್ಥಾಪನೆ ಆಗಿದೆ. ಕಳೆದ ವರ್ಷ ಅಷ್ಟೇ ಇನ್ನು ಶಂಕುಸ್ಥಾಪನೆ ಆಗಿದ್ದಂಥದ್ದು ಒಂದು ರಾಜೀವ್ ಗಾಂಧಿ ವಿವಿ 210 ಎಕರೆಯಲ್ಲಿ 455 ಕೋಟಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಯೋಜನೆಯನ್ನ ಮಾಡಲಾಗಿತ್ತು. 210 ಎಕರೆಯನ್ನ ಕೂಡ ಅದಕ್ಕೆ ನಿಗದಿಪಡಿಸಲಾಗಿತ್ತು ರಾಜೀವ್ ಗಾಂಧಿ ವಿವಿಯನ್ನ ಅಲ್ಲಿ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ. ಈಗ ಕನಕಪುರದಲ್ಲಿ ಕಾಲೇಜು ನಿರ್ಮಾಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಮಾಡಿದ್ದಾರೆ. ಸೊ ಹೀಗಾಗಿ ಕನಕಪುರಕ್ಕೆ ರಾಜೀವ್ ಗಾಂಧಿ ವಿವಿಯನ್ನ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಪ್ಲಾನ್ಗಳು ನಡೀತಾ ಇದೆ. ಕನಕಪುರದಲ್ಲಿ 142 ಎಕರೆ ಭೂಮಿಯನ್ನ ಕೂಡ ನೀಡಲಿಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ಆ ಒಂದು ಭೂಮಿಯನ್ನ ಕೂಡ ಗುರುತಿಸಲಾಗಿದೆಯಂತೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ತಯಾರಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ಫ್ಯಾಕ್ಟ್ ರಾಮನಗರ ಜಿಲ್ಲೆನೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಒಂದು ಹಿಡಿತದಲ್ಲೇ ಸದ್ಯಕ್ಕೆ ಇರುವಂಥದ್ದು. ಅಲ್ಲಾದ್ರೇನು ಕನಕಪುರದಲ್ಲಾದ್ರೇನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದ್ರೆ ಅವ್ರ ಕ್ಷೇತ್ರಕ್ಕೆ ಏನು ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈಗ ವಿವಿಯನ್ನೇ ಶಿಫ್ಟ್ ಮಾಡುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. 71 ಎಕರೆ ಜಾಗದಲ್ಲಿ ಆಡಳಿತ ಕಟ್ಟಡವನ್ನ ರಾಮನಗರದಲ್ಲಿ ಮಾಡೋದು, ಇನ್ನು 140 ಎಕರೆ ಜಾಗದಲ್ಲಿ ಅಲ್ಲಿ ಆ ಒಂದು ರಾಜೀವ್ ಗಾಂಧಿ ವಿವಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಶರಣು ಹಂಪಿ, ನೋಡ್ತಾ ಇದ್ವಿ ಶಿಫ್ಟಿಂಗ್ ಕೆಲಸ, ಸರ್ಕಾರಗಳು ಬದಲಾದಂತೆ ಈ ಯೋಜನೆಗಳು ಕೂಡ ಬದಲಾಗ್ತದೆ. ಅದರ ಜೊತೆಗೆ ವೈಯಕ್ತಿಕ ಜಿದ್ದನ್ನು ಕೂಡ ಕಾಣಬಹುದು ಈ ವಿಚಾರದಲ್ಲಿ ನಾವು.
ಇಲ್ಲ, ಖಂಡಿತ ಪೃಥ್ವಿರಾಜ್. ಯಾಕಂದರೆ ವೈಯಕ್ತಿಕ ಪ್ರತಿಷ್ಠೆ ಭಾಳ ಪ್ರಮುಖವಾದದ್ದು. ಯಾಕಂದರೆ ರಾಮನಗರದಲ್ಲಿ ಈ ಹಿಂದೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ಏನಿದೆ, ಇದು ಮೆಡಿಕಲ್ ಕಾಲೇಜ್ ಮತ್ತು ಆಡಳಿತ ವಿಭಾಗ ಎರಡೂ ಕೂಡ 210 ಎಕರೆ 455 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿಕ್ಕೆ ಕಳೆದ ವರ್ಷನೂ ಕೂಡ ಶಂಕುಸ್ಥಾಪನೆ ಕೂಡ ಆಗಿತ್ತು. ಆದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಸಮ್ಮಿಶ್ರ ಸರ್ಕಾರದಲ್ಲಿ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಬೇಕು ಅಂತೇಳಿ ಜಾಗವನ್ನು ಕೂಡ ಗುರುತು ಮಾಡಿದ್ರು 142 ಎಕರೆ. ಸೊ ಈ ವಿಷಯ ತಿಳಿದಂಥ ಅಶ್ವಥ್ ನಾರಾಯಣ್ ಅವರು, ಯಾಕಂದರೆ ರಾಮನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಅವರು ರಾಮನಗರದಲ್ಲೇ ಎರಡೂ ಕೂಡ ಅಂದರೆ ಮೆಡಿಕಲ್ ಕಾಲೇಜ್ ಮತ್ತು ಆಡಳಿತ ವಿಭಾಗ ಎರಡೂ ಕೂಡ ಇಲ್ಲೇ ಆಗಬೇಕು ಅಂತೇಳಿ ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ಈಗ ಸರ್ಕಾರ ಬದಲಾಗಿದೆ, ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು, ಇದರ ಜೊತೆಗೆ DCM ಕೂಡ ಆಗಿದ್ದಾರೆ. ಸರ್ಕಾರ ಬದಲಾದಂಥ ಹಿನ್ನೆಲೆಯಲ್ಲಿ ಈಗ ಕನಕಪುರಕ್ಕೆ ಮತ್ತು ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಯೋಚನೆ ಮಾಡಿದ ರೀತಿಯಾಗಿ ಕನಕಪುರಕ್ಕೆ ತನ್ನ ಕ್ಷೇತ್ರಕ್ಕೆ ಈಗ 142 ಎಕರೆ ಜಾಗದಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಮೂಲಕ ತನ್ನ ಕ್ಷೇತ್ರದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯವನ್ನು ಮಾಡ್ತಾ ಇರೋದು. ಆದರೆ ಆಡಳಿತ ವಿಭಾಗ ಮಾತ್ರ ರಾಮನಗರದಲ್ಲಿ ಉಳಿಯುತ್ತೆ. ಇಲ್ಲಿ ಪ್ರತಿಷ್ಠೆ ಇರೋದು DKC ವರ್ಸಸ್ ಅಶ್ವಥ್ ನಾರಾಯಣ್ ಅನ್ನುವಂಥ ಏನು ಸಾಕಷ್ಟು ರೀತಿಯಾದಂಥ ಪೈಪೋಟಿ ಇತ್ತು, ರಾಜಕೀಯ ಪೈಪೋಟಿ ಅಥವಾ ಪ್ರತಿಷ್ಠೆ ಏನಿತ್ತು, ಈ ಪ್ರತಿಷ್ಠೆಯಲ್ಲಿ ಈಗ ಮತ್ತೆ DK ಶಿವಕುಮಾರ್ ಅವರು ಗೆದ್ದಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೋಣ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೋರಾಡೋದಿರಲಿ, ರಾಜ್ಯದಲ್ಲಿ ಅವರು ಒಳಗಡೆ ಇರುವಂತ ನಾಯಕರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ತಿಣ್ಕಾಡಬೇಕಾದಂತ ಪರಿಸ್ಥಿತಿ ಇದೆ. ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧದ ರೀತಿಯಲ್ಲಿ ನಡೀತಾ ಇರುವಂತ ವಾಕ್ಸಮರ ನೋಡ್ತಾ ಇದ್ದೀರಾ. ಹೊಂದಾಣಿಕೆ ಪಾಲಿಟಿಕ್ಸ್ ಆಯ್ತು. ಈಗ DK ಶಿವಕುಮಾರ್ ಅವರು ಯಡಿಯೂರಪ್ಪನವ್ರ ಮನೆಗೆ ಹಾಗೆ ಬೊಮ್ಮಾಯಿ ಅವರ ನಿವಾಸಕ್ಕೆ ಸೌಜನ್ಯಯುತವಾಗಿ ಹೋಗಿದ್ದಂತ ವಿಚಾರ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಮಾಡಿದ್ದಂತ ವಿಚಾರ ಕೂಡ ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆ. ಅದು ಬಿಜೆಪಿ ನಾಯಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಬೊಮ್ಮಾಯಿ ಭೇಟಿಗೆ ಬಿಜೆಪಿ ನಾಯಕ ಆಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೊಂದಾಣಿಕೆ ಆರೋಪ ಈ ಹಿಂದೆ ಮಾಡಿದ್ರು. ಪ್ರತಾಪ್ ಸಿಂಹ, CT ರವಿ ಅವರು ನಾವೇನು ಹೊಂದಾಣಿಕೆನೇ ಮಾಡ್ಕೊಂಡಿಲ್ಲ, ಉಳಿದಂತ ನಾಯಕರು ಮಾಡ್ಕೊಂಡಿದ್ದಾರೆ ಎನ್ನುವ ರೀತಿಯಲ್ಲಿ ಆರೋಪವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಉತ್ತರವನ್ನ ಕೊಟ್ಟಿದ್ರು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸರ್ತಿ DK ಶಿವಕುಮಾರ್ ಬೊಮ್ಮಾಯಿ ಭೇಟಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂಥದ್ದು. ಒಂದೇ ವೇದಿಕೆಯಲ್ಲಿ ವಾಕ್ಸಮರ ಕೂಡ ನಡೀತು. ಗೇಟು ತಿರುಗೇಟು. ಬೆಳಗಾವಿಯಲ್ಲಿ ನಡೆದಂತ ಬಿಜೆಪಿ ಕಾರ್ಯಕ್ರಮದಲ್ಲಿ ಆಕ್ರೋಶ ಬಹಿರಂಗವಾಗಿ ನಡೆದಿದ್ದು. ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ರೆ ಬೊಮ್ಮಾಯಿ ಅವರು ಅದಕ್ಕೆ ಸರಿಯಾಗಿ ತಿರುಗೇಟನ್ನ ಕೊಟ್ಟರು. ಮಾಡಿದ್ರು, ಯಾರು ಕೆಡುಲಕ್ಕೆ ಅಡ್ಡಾಡಿದ್ರು, ಯಾರು ಏನೇನು ಮಾಡಿದ್ರು ಎಲ್ಲಾನು ನಮ್ಮ ಪಾರ್ಟಿಯಾಗನೇ ಆಗ್ಯಾರ. ಈ ಮತ್ತೊಬ್ರಿಗೆ ಅಪವಾದ ಕೊಡೋದು ಬೇಡ. ನೀವು ಯಾರ್ಯಾರು ಏನೇ ಮಾಡಿರಲ್ಲ, ನೀವು ಸುದ್ದ ಆದ್ರೆ ಇನ್ನು ನಿಮಗೆ ಭವಿಷ್ಯ ಐತೆ ನೀವು ತಿಳ್ಕೊಂಡು ಬಿಡ್ಬೇಕತ್ತೆ ನಾಯಕರುಗಳು. ಒಂದು ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕಾಗಿ ನಾವು ರಾಜಿಯನ್ನು ಮಾಡಿಲ್ಲ, ಮಾಡ್ಕೊಳ್ಳೋದಿಲ್ಲ. ಯಡಿಯೂರಪ್ಪರ ಮನೆಗೆ ಹೋಗ್ತಾನೆ DK ಶಿವಕುಮಾರ್, ಬಸವರಾಜ ಬೊಮ್ಮಾಯಿ ಮನೆಗೆ ಹೋಗ್ತಾರೆ. ಎದಕ್ಕೆ ಹೋಗ್ತಾರೆ ಗುರ್ತನ? ಇವ್ರಿಗೇನು ಸೌಜನ್ಯ ಭೇಟಿ ಅಲ್ಲ, ಸೋನಿಯಾ ಗಾಂಧಿಗೆ ಗುರ್ತಾಗಬೇಕು. ಬೊಮ್ಮಾಯಿ ಮನೆಗೆ ಹೋಗಿದ್ರು ನೋಡ್ರಿ. ನಾನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ನಾ ಬೊಮ್ಮಾಯಿ ಕೂಡ ಮಾತಾಡಿ ಬಂದಿನ ತೆಳವಲ್ಲಿ. ನಾ ಹೇಳಿದೆ ಏನಾಗಿ ಬೊಮ್ಮಾಯಿಗೆ ಅವನ್ನೆಲ್ಲ ಬರ್ಸ್ಕೊಡ್ಬೇಡ್ರಿ ಮನೆಗೆ ಅಂತ ಹೇಳಿದ್ರೆ, ನಿಮ್ಮನ್ನೆಲ್ಲ ಭೇಟಿಯಾಗಿ ಅಂಜಿಸಿ ಮುಖ್ಯಮಂತ್ರಿ ಆಗ್ಬೇಕು. ನಾವ್ಯಾಕೆ ಅವ್ನು ಮುಖ್ಯಮಂತ್ರಿಗೆ ಮಾಡ್ಲಾಕ ಓಡಾಡ್ಬೇಕು ರೀ? ನಮ್ದೇನು ಕೆಲಸ ಐತಿ ಹೇಳ್ಬೇಕು. ಯಾರಾದರೂ ಮನೆಗೆ ಬರ್ತಾರೆ ಅಂದಾಗ ಇಲ್ಲ ಅನ್ನೋಕ್ಕಾಗೋದಿಲ್ಲ. ನಮ್ಮ ಕರ್ನಾಟಕದ ಸೌಜನ್ಯ. ಅದರ ಅರ್ಥ ನಾವು ಎಲ್ಲೂ ಕೂಡ ರಾಜಿ ಆಗೋದಿಲ್ಲ ಗೌಡ್ರೆ. ನಿಮ್ಮ ಜೊತೆಗೆ ನಾವು ಇರ್ತೇವೆ, ತಲೆ ಕೆಡಿಸ್ಕೋಬೇಡ್ರಿ. ಕೆಲವರು ಮನೆಗೆ ಹೋಗ್ದಾನೆ ಹಂಗೆ ಒಳಗಡೆ ರಾಜಿ ಆಗ್ಯಾರ. ಅದ್ರ ಬಗ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಬಹಿರಂಗವಾಗಿ ನಾವಿದ್ದೇವೆ, ಸ್ಪಷ್ಟವಾಗಿದ್ದೇವೆ. ಮನೆ ಸಿದ್ದರಾಮಯ್ಯ ಹೆಂಗೆ ಹೇಳಿದ್ರು ಮುಖ್ಯಮಂತ್ರಿಗಳು, ಯಾವುದೇ ವಿರೋಧ ಪಕ್ಷದ ನಾಯಕರ ಜೊತೆಗೆ ನಾವು ಫೋನ್ನಲ್ಲಿ ಮಾತಾಡೋದಿಲ್ಲ, ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರ ಮೂತಿ ನೋಡೋದಿಲ್ಲ. ಮತ್ತು ನಾವು ಅನ್ಬೇಕಲ್ಲ ಹಂಗೆ. ನಾವು ಮ್ಯಾಗ DK ಶಿವಕುಮಾರ್ ಸಿದ್ದರಾಮಯ್ಯ ಅಂದ್ರೆ ಅವ್ರ ಮೂತಿನೂ ನೋಡೋದಿಲ್ಲ, ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರ ಕಡೆ ಹಲಕಿಸಿದಿಲ್ಲ ಅಂತೇಳಿ ನಾವು ಮಾತಾಡಬೇಕು. ಅಂದ್ರೆ ನಮ್ಮ ಪಾರ್ಟಿ ಉಳಿತದೆ. ನೀವೆಲ್ಲರೂ ಅವ್ರು ಬಂದಾಗ ಸ್ವಾಗತ ಸುಸ್ವಾಗತ ಅಂದ್ರೆ ನಮ್ಮ ಕಾರ್ಯಕರ್ತರು ಮಾಡ್ಕೊಂಡು ಬಿಡ್ತಾರೆ. ಭಾರತ ಮಾತೆ ನಮ್ಮ ತಾಯಿ, ಭಾರತೀಯ ಜನತಾ ಪಕ್ಷ ನಮ್ಮ ತಾಯಿ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇವರ ಹಿತಾಸಕ್ತಿಯನ್ನು ಕಾರ್ಯಕ್ರಮದ ಬಳಿಕ ಮಾತನಾಡಿದಂತ ಬೊಮ್ಮಾಯಿ ಮತ್ತು ಯತ್ನಾಳ್ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಯತ್ನಾಳ್ ಮತ್ತು ನನ್ನದು ಬಿಜೆಪಿ DNA ಅಂತ ಹೇಳಿದ್ರು. ಇನ್ನು ಯತ್ನಾಳ್ ಕೂಡ ಈ ರೀತಿ ಭೇಟಿಯಿಂದ ಕಾರ್ಯಕರ್ತರ ಆತ್ಮವಿಶ್ವಾಸ ಕಡಿಮೆ ಆಗ್ಬಿಡುತ್ತೆ, ಅದಕ್ಕೆ ಅವರು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರು. ಭಿನ್ನಾಭಿಪ್ರಾಯ ಪ್ರಶ್ನೆನೇ ಇಲ್ಲ. ನಾವು ಒಕ್ಕಟ್ಟಾಗಿ ಒಂದಾಗಿ ಕಾಂಗ್ರೆಸ್ ಹೆಂಗ್ ಸೋಲಿಸಬೇಕು ಅನ್ನುವಂತ ವಿಚಾರದಲ್ಲೇ ಮಾತಾಡಿದ ಹೊರತಾಗಿ ಬೇರೆ ಏನಿಲ್ಲ. ಹಾಗೆ ನಮ್ದು ಬಸವನಾಳ್ ಯತ್ನಾಳ್ ಅವ್ರದ್ದು
30 ವರ್ಷದ ದೋಸ್ತಿ ಇದೆ. ಇವತ್ತಿಂದ ಅಲ್ಲ, ರಾಜಕಾರಣಕ್ಕೆ ಮೀರಿ ನಮ್ಮ ಒಂದು ಅವರ ಸ್ನೇಹ ಇದೆ. ಅದು ಶಾಶ್ವತವಾಗಿರ್ತದೆ. ಅವರು ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಏನು ಕೆಲವು ಸ್ಪಷ್ಟೀಕರಣ ಕೊಡಬೇಕು, ಸಾರ್ವಜನಿಕವಾಗಿ ಕೊಟ್ಟಿದೆ. ಮತ್ತೇನು ಅದ್ರಾಗ ಏನು ಮತ್ತೆ ಅದಾದ್ಮೇಲೆ ಆ ಚರ್ಚೆ ಪ್ರಶ್ನೆನೇ ಬರಲ್ಲ. ಈಗಲೂ ಕೂಡ ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ದೇವೆ. ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಾವು ಬಸನಗೌಡರದು ಒಂದೇ DNA, ಅದು ಬಿಜೆಪಿ DNA. ನಮ್ಮ ಕಾರ್ಯಕರ್ತರಲ್ಲಿ ಒಂದು ರೀತಿ ನೈತಿಕ ಸ್ಥೈರ್ಯವನ್ನು ಕಳಿಬೇಕು ಅನ್ನುವಂತ ಉದ್ದೇಶದಿಂದ ಒಂದು ವ್ಯವಸ್ಥಿತವಾಗಿ DK ಶಿವಕುಮಾರ್ ಅವರು ಈ ಆಟ ಆಡ್ತಾ ಇದ್ದಾರೆ. ಇದರಿಂದ ನಮ್ಮ ಕಾರ್ಯಕರ್ತರಿಗೆ ಮನೋಬಲ ಕುಸಿತೈತೆ. ಯಾಕಂದ್ರೆ ಕಾರ್ಯಕರ್ತರು ಹಿಂದುತ್ವ ಪರವಾಗಿ, ಬಿಜೆಪಿ ಪರವಾಗಿ, ನರೇಂದ್ರ ಮೋದಿ ಅವರ ಪರವಾಗಿ ಇವತ್ತು ಕೆಲಸ ಮಾಡುವಂತ ಕಾರ್ಯಕರ್ತರು ಎಲ್ಲೋ ಏನಪ್ಪ ಇವರೆಲ್ಲ ಒಂದದಾರಲ್ಲ, ನಾವೇ ಕೆಟ್ಟ ಆಗ್ಬೇಕು ಅನ್ನೋಂತ ಒಂದು ತಪ್ಪು ಕಲ್ಪನೆ ಆಗಬಾರ್ದು. ಮುಂದಿನ ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಲೋಕಸಭಾ ಹೆಂಗ್ ಗೆಲ್ಬೇಕು ಅನ್ನೋಂಥದ್ದು ಬಿಟ್ರೆ ನಾವು ಯಾವ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಬಸವರಾಜ ಬೊಮ್ಮಾಯಿರಾಗಲಿ ನಾವಾಗಲಿ ಏನು ಒಂದು ವಿಧಾನಸಭೆಯಲ್ಲಿ ನಾವು ಒಂದ್ ರೀತಿ ಅವ್ರಿಗೇನು ಅವಮಾನ ಆಗಿದೆ ಅದರ ಸೇಡನ್ನ ಲೋಕಸಭೆಯಲ್ಲಿ ನಾವು ತೀರ್ಸೋತೀವಿ. ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಗೆ ಯಾವುದೇ ಎಂದೂ ನಾವು ಜಗಳಾಡಿಲ್ಲ. ಅವ್ರ ಮುಖ್ಯಮಂತ್ರಿಗಳಿದ್ದಾಗೂ ಸಾಕಷ್ಟು ನಮ್ಮ ಕ್ಷೇತ್ರಗಳಿಗೆ ಕೆಲಸ ಕೊಟ್ಟು ಅಭಿವೃದ್ಧಿ ಹಣ ಕೊಟ್ಟಾರೆ, ನೀರಾವರಿ ಕೊಟ್ಟಾರೆ, ಎಲ್ಲಾ ರೀತಿಯಿಂದ ಸಹಕಾರ ಮಾಡ್ಯಾರ. ನಾವ್ ಯಾಕೆ ಜಗಳಾಡೋನು? ನಮಗೆ ನಮ್ ನಡ್ಬರ್ಕ್ ಯಾಕೆ ಜಗಳ ಹಚ್ಚಲಾಕತ್ತೀರಿ ನೀವು? ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಇಲ್ಲಿ ಅವರವರ ನಾಯಕರ ವಿರುದ್ಧನೇ ಅವರ ನಾಯಕರುಗಳು ತಿರುಗಿ ಬೀಳ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇದೇನು ಸೀಟಿನ ಲೆಕ್ಕಾಚಾರದಕ್ಕ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಬಿಕಾಸ್ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಸೀಟು ಮತ್ತೆ ವಿರೋಧ ಪಕ್ಷ ನಾಯಕನ ಸೀಟು ಖಾಲಿ ಇದೆ. ಸೊ ಈ ಒಂದು ಕಾರಣಕ್ಕೋಸ್ಕರ ರೇಸ್ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಯಾವ ಕಾರಣಕ್ಕೋಸ್ಕರ ಈ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಬಿಜೆಪಿಯಲ್ಲಿ ಅಂತರ್ಯುದ್ಧ ಶುರುವಾಗಿದೆಯಲ್ಲ, ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲಿ ಹೊಂದಾಣಿಕೆ ಪಾಲಿಟಿಕ್ಸ್ ಆರೋಪ ಮಾಡಲಾಗ್ತಾ ಇರುವಂತದ್ದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಪ್ರತಾಪ್ ಸಿಂಹ, CT ರವಿ ಮಾತನಾಡಿದ್ರು. ಅದಾದ್ಮೇಲೆ ಸೋಮಣ್ಣ, ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇರುವಂತದ್ದು ಸಹಜವಾಗಿ ಬೆಂಕಿ ಹಚ್ತಾ ಇದೆ. ಅದು ಈ ಬೆನ್ನಲ್ಲೇ DK ಶಿವಕುಮಾರ್ ಅವರ ಜೊತೆ ಬೊಮ್ಮಾಯಿ ಅವರು ಚರ್ಚೆಯನ್ನ ಮಾಡಿದ್ರು. ಆಕ್ಚುಲಿ DK ಶಿವಕುಮಾರ್ ಅವರು ಕೇಳಿದ್ರು ಕಾಲಾವಕಾಶವನ್ನ, ಇಲ್ಲ ಅಂತ ಹೇಳಕ್ಕಾಗತ್ತಾ? ಬಿಕಾಸ್ ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಸಜ್ಜನ ರಾಜಕಾರಣ ಅನ್ನುವಂಥದ್ದು ಉಳಿದಿದೆ. ಆದ್ರೆ ಅದು ಕೂಡ ಈಗ ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆ ಯತ್ನಾಳ್ ಅವರ ಮಾತಿನಿಂದ. ಬ್ರಾಂಡ್ ಬೆಂಗಳೂರು ಹೆಸರಿನಲ್ಲಿ ಇಬ್ಬರು ಭೇಟಿಯಾದ್ರು. ಬಿಕಾಸ್ ಇವರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು. ಯಡಿಯೂರಪ್ಪನವರು ಕೂಡ ಅಷ್ಟೇ, ಬರೀ ಬಿಜೆಪಿ ನಾಯಕರನ್ನ ಮಾತ್ರ ಮಾತಾಡ್ಸ್ಲಿಕ್ಕೆ ಹೋಗ್ಲಿಲ್ಲ DK ಶಿವಕುಮಾರ್ ಅವರು. SM ಕೃಷ್ಣ ಅವರು, HD ದೇವೇಗೌಡರು, ಇವ್ರನ್ನೆಲ್ಲರೂ ಕೂಡ ಮಾತನಾಡ್ತಿದ್ರು. ಅವರನ್ನು ಕೂಡ ಹೋಗಿ ಭೇಟಿಯಾಗಿದ್ರು. ಆದ್ರೆ ಬೊಮ್ಮಾಯಿ DK ಶಿವಕುಮಾರ್ ಅವರ ಭೇಟಿ ಮಾತ್ರ ಚರ್ಚೆಯಲ್ಲಿದೆ ಬಿಜೆಪಿ ನಾಯಕರಿಗೆ. ಬೊಮ್ಮಾಯಿ ಅವರಿಂದ ಸಲಹೆ ಕಾರ್ಡ್ವನ್ನ ಕೇಳಿದ್ರು. ಸಲಹೆಯನ್ನ ಕೊಡಿ ನನಗೆ, ಬ್ರಾಂಡ್ ಬೆಂಗಳೂರನ್ನ ಕಟ್ಟುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಅಂದ್ರೆ ಚಾಲೆಂಜಸ್ ಇದೆ, ಅದನ್ನು ಯಾವ ರೀತಿಯಾಗಿ ನಿವಾರಿಸಬಹುದು, ನಿಮ್ಮ ಸಲಹೆಗಳು ಬೇಕು ಅಂತ ಕೇಳಿದ್ರು. ಶಾಮನೂರು ಶಿವಶಂಕರಪ್ಪ ಅವರನ್ನು ಕೂಡ ಭೇಟಿಯಾಗಿದ್ರು ದಾವಣಗೆರೆಗೆ ಹೋದಂತ ಸಂದರ್ಭದಲ್ಲಿ. ಅದಕ್ಕೂ ಕೂಡ ಈಗ ಆಲ್ರೆಡಿ ಬೊಮ್ಮಾಯಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ಏನು ಆತಂಕ ಅನ್ನುವ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ರಲ್ಲ, ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಕಾರಣ ಆಗುತ್ತೆ. ಈ ರೀತಿಯಾಗಿ ಭೇಟಿಯಾದಂತ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಕುಸಿದು ಬಿಡುತ್ತೆ ಕಾರ್ಯಕರ್ತರಲ್ಲಿ. ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ಫೇಸ್ ಮಾಡೋದು ಕಷ್ಟ. ಕಾರ್ಯಕರ್ತರ ನೈತಿಕ ಸ್ಥೈರ್ಯ ಕಳೆದುಕೊಂಡ್ಬಿಟ್ರೆ ನಾವು ಎಲೆಕ್ಷನ್ಗಳಲ್ಲಿ ಹೊಡ್ತಾ ತಿಂದು ಬಿಡ್ತೀವಿ ನೆಕ್ಸ್ಟ್ ಇರುವಂತ ಎಲೆಕ್ಷನ್ಗಳಲ್ಲಿ. ಯಾಕೆಂದ್ರೆ ದೊಡ್ಡ ದೊಡ್ಡವರು ಹೊಂದಾಣಿಕೆ ಆಗಿದ್ದಾರೆ, ನಾವು ಸುಮ್ಮನೆ ಯಾಕೆ ಗುದ್ದಾಡಬೇಕು ಅಂತ ಮನಸ್ಥಿತಿಗೆ ಬಂದ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರದ ಮಾತುಗಳನ್ನ ಆಡ್ತಾ ಇದ್ದಾರೆ. ನಾವು ಪಕ್ಷದ ಸಂಘಟನೆಗೆ ತೊಡಕಾಗುವಂತ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿ ಭೇಟಿಯಾದಂತ ಸಂದರ್ಭದಲ್ಲಿ. ಹೊಂದಾಣಿಕೆ ಆರೋಪಕ್ಕೆ ಪುಷ್ಟಿಯನ್ನ ನೀಡಿದಂತಾಗತ್ತೆ. ಸೊ ಹೀಗಾಗಿ ಭೇಟಿನೇ ಆಗಬೇಡಿ. ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ನಾನು ವಿರೋಧ ಪಕ್ಷ ನಾಯಕನಾಗಿದ್ದಂತ ಸಂದರ್ಭದಲ್ಲಿ ಯಾರಿಗೂ ಫೋನ್ ಮಾಡಿರಲಿಲ್ಲ, ನಾನು ಹೋಗಿ ಮೀಟು ಆಗಲ್ಲ, ಸೌಜನ್ಯವಾಗಿ ಯಾರಾದ್ರೂ ಮಾತನಾಡಿಸಿದಂತ ಸಂದರ್ಭದಲ್ಲಿ ಮಾತನಾಡ್ತೀನಿ ಅಂತ ಹೇಳಿದ್ರಲ್ಲ, ಹಂಗೆ ನಾವು ಇರಬೇಕು ಅಂತ ಹೇಳ್ತಾ ಇದ್ರು ಯತ್ನಾಳ್ ಅವರು. ಇದು ಚುನಾವಣೆ ಮೇಲೆ ಪರಿಣಾಮ ಬೀರುವಂತ ಆತಂಕ ಕೂಡ ಇದೆ ಅಂತ ಕೆಲವು ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇಲ್ಲಿ ಮಾತುಗಳನ್ನ ಗಮನಿಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಕಾಂಗ್ರೆಸ್ ವಿರುದ್ಧ, ಅಂದ್ರೆ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕಿಂತ ಬಿಜೆಪಿಯ ನಾಯಕರುಗಳಿಗೆ ಉತ್ತರವನ್ನ ಕೊಡುವಂತದ್ದೇ ದೊಡ್ಡ ಮಟ್ಟದ ಸವಾಲಾದಂತೆ ಕಾಣಿಸ್ತಾ ಇದೆ. ಇದಕ್ಕೆಲ್ಲೋ ಒಂದ್ ಕಡೆ ಒಂದು ಅನುಮಾನ ಕಾಡುದು ಅಂದ್ರೆ, ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ, ವಿರೋಧ ಪಕ್ಷ ನಾಯಕನ ಸ್ಥಾನ ಇದೆ ಖಾಲಿ ಇರುವಂತದ್ದು. ಇದಕ್ಕೆ ರೇಸ್ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇದೆಯಾ? ನೋಡಿ, ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ನಾವು ಹೊಂದಾಣಿಕೆ ಮಾಡ್ಕೊಳ್ಳುವಂತ ರಾಜಕಾರಣಿ ಅಲ್ಲ, ರಾಜಿ ಮಾಡ್ಕೊಳ್ಳೋದಿಲ್ಲ, ಸೊ ಹೀಗಾಗಿ ನಮಗೆ ಆ ಸೀಟನ್ನ ಕೊಡಿ ಅನ್ನುವ ಲೆಕ್ಕಾಚಾರದಲ್ಲಿ ಮಾತುಗಳು ಬಂದಂತ ಕಾಣಿಸ್ತಾ ಇದಾವೆ.
ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಚುನಾವಣಾ ಫಲಿತಾಂಶ ಬಂದು 1 ತಿಂಗಳು ಮಾತ್ರ ಕಳೆದಿದೆ. ಅಷ್ಟರಲ್ಲೇ ಈಗ ಖುದ್ದು ಬಿಜೆಪಿಯಲ್ಲಿ ಸ್ವಪಕ್ಷದವರ ವಿರುದ್ಧವೇ ಕೇಳಿ ಬರ್ತಾ ಇರುವಂತಹ ಆರೋಪಗಳು ಪ್ರತ್ಯಾರೋಪಗಳಿದೆಯಲ್ಲ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಜೊತೆಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಖಾಲಿ ಇರುವಂತಹ ಸಂದರ್ಭದಲ್ಲಿಯೇ ಈ ಒಂದು ರೇಸ್ ಮತ್ತು ಟೀಕೆಗಳು ಶುರುವಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಈ ರೀತಿಯಾದಂತಹ ಹೇಳಿಕೆಗಳು ಬರಬೇಕು ಅಂತಂದ್ರೆ ಚುನಾವಣಾ ಫಲಿತಾಂಶ ಬಂದ ಕೂಡಲೇ ಬರಬೇಕಾಯಿತು. ಆದ್ರೆ ಯಾವಾಗ ಈಗ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಜೊತೆಗೆ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗೆದ್ದವರ ಜೊತೆಗೆ ಸೋತವರು ಕೂಡ ಅವರವರ ಮಾನದಂಡದ ಆಧಾರದ ಮೇಲೆ ರೇಸ್ ನಲ್ಲಿ ಇರುವಂತದ್ದು. ಇದರ ಬೆನ್ನಲ್ಲೇ ಪ್ರತಾಪ್ ಸಿಂಹ, ಸಿಟಿ ರವಿ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಒಂದು ವಿವಾದವನ್ನ ಸೃಷ್ಟಿ ಮಾಡಿದ್ರು. ಅದು ತಣ್ಣಗಾಗಿತ್ತು. ಆದ್ರೆ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಬಂದ್ರಲ್ಲ, ಅದು ಮತ್ತಷ್ಟು ಪುಷ್ಟೀಕರಣವನ್ನ ನೀಡುವಂತೆ ಆಗಿದೆ. ಅದಕ್ಕೆ ಈಗ ಆಲ್ರೆಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬೊಮ್ಮಾಯಿ ವಿರುದ್ಧ ವೇದಿಕೆ ಮೇಲೆ ಬಹಿರಂಗವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಒಂದು ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಬೇರೆ ಒಂದು ನಾಯಕರ ಮನೆಗೆ ಹೋಗುವಂತದ್ದಾಗ್ಲಿ ಅಥವಾ ಅವರು ನಮ್ಮ ಮನೆಗೆ ಬರುವಂತದ್ದಾಗ್ಲಿ ಆಗಬಾರ್ದು. ಇದರಿಂದ ಈಗ ಆಲ್ರೆಡಿ ಪಕ್ಷ ಸೋತಿದೆ, ಕಾರ್ಯಕರ್ತರಲ್ಲಿ ಉತ್ಸಾಹ ಹುಮ್ಮಸ್ಸು ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನ ಕೂಡ ನಾವು ಎದುರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನೀವು ಯಾರನ್ನೂ ಕೂಡ ಮನೆಗೆ ಬಿಟ್ಕೊಳ್ಬೇಡಿ, ನೀವು ಯಾರ ಮನೆಗೂ ಹೋಗಬೇಡಿ, ಇದರಿಂದ ಕಾರ್ಯಕರ್ತರು ಮಲಗ್ಬಿಡ್ತಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ವೇದಿಕೆ ಮೇಲೆ ಬೊಮ್ಮಾಯಿ ಅವರು ಕೂಡ ನಿನ್ನೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಕರ್ನಾಟಕದಲ್ಲಿ ಇದ್ದೇವೆ, ನಮ್ದೇ ಆದಂತ ಒಂದು ಸಂಸ್ಕೃತಿ ಇರುತ್ತೆ, ಯಾರಾದ್ರೂ ಮನೆಗೆ ಬರ್ತೀವಿ ಅಂತವ್ರನ್ನ ಬೇಡ ಅನ್ನೋದಕ್ಕಾಗೋದಿಲ್ಲ. ಅದೇ ರೀತಿ ಡಿ ಕೆ ಶಿವಕುಮಾರ್ ಬಂದ್ರು, ಒಂದಷ್ಟು ಸಲಹೆಗಳನ್ನ ಪಡ್ಕೊಂಡು ಹೋದ್ರು. ಆದ್ರೆ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ನಾನು ರಾಜಕೀಯ ಜೀವನದಲ್ಲಿ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ. ಬಿಜೆಪಿ ಪಕ್ಷವೇ ನನಗೆ ತಾಯಿ ಇದ್ದಂತೆ, ಕಾರ್ಯಕರ್ತರೇ ನನ್ನ ಅಣ್ಣ ತಂಗಿ, ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು ಇದ್ರಂತೆ. ಜೊತೆಗೆ DNA ವಿಚಾರವನ್ನು ಕೂಡ ಮಾತಾಡಿದರೆ. ನಂದು ಬಸವನಗೌಡ ಪಾಟೀಲ್ ಈ ಪೈಪೋಟಿಯ ಹೇಳಿಕೆಗಳು ಬರ್ತಾ ಇರುವಂತದನ್ನ ನೋಡಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ವಿರೋಧ ಪಕ್ಷ ಸ್ಥಾನಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ರೆ ನಮಗೂ ಕೂಡ ಅವಕಾಶ ಸಿಗ್ಬೋದೇನೋ ಅನ್ನುವಂತ ಲೆಕ್ಕಾಚಾರ ಇದೆಯೇನೋ, ಕಾದ್ ನೋಡ್ಬೇಕು. ಇದನ್ನು ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕ್ತಾರೆ ಅಂತ. ಬಿಕಾಸ್ ಇದು ಪಕ್ಷಕ್ಕೆ ಮುಜುಗರವನ್ನ ತರ್ತಾ ಇದೆ. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದ ಮೊದಲ ಗ್ಯಾರಂಟಿ ಘೋಷಣೆ ಆಯ್ತಲ್ಲ, ಶಕ್ತಿ ಯೋಜನೆ. ಮಹಿಳೆಯರಿಗಂತೂ ಬಂಪರ್ ಲಾಟ್ರಿ ಹೊಡೆದಂಗಾಯ್ತು. ಆದ್ರೆ ಈ ಶಕ್ತಿ ಯೋಜನೆಯಿಂದ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಹುಬ್ಬಳ್ಳಿಯಲ್ಲಂತೂ ರಾರಾಜಿಸ್ತಾ ಇರುವಂತದ್ದು ಆಟೋ ಮಾರಾಟಕ್ಕಿದೆ ಅಂತ ಫಲಕಗಳನ್ನ ಹಾಕೊಂಡು ತಮ್ಮ ಆಟೋಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಯಾವುದೇ ರೀತಿಯಾದಂಥ ವಹಿವಾಟು ಆಗ್ತಾ ಇಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಏನು ಪ್ರತಿದಿನ 1,000 ರೂಪಾಯಿ 1,500 ರೂಪಾಯಿ ಅಂತ ಬಾಡಿಗೆ ಹೊಡಿತಾ ಇದ್ರಲ್ಲ, ಅದು ಆಗ್ತಾ ಇಲ್ಲ ಅಂತ. ಸೊ ಈ ಕಾರಣಕ್ಕೋಸ್ಕರ ಹಿಂಗೆ ಓಡಿಸ್ತಾ ಇದ್ರೆ ನಮಗೆ ನಷ್ಟ. ಸೊ ಹೀಗಾಗಿ ನಾವು ಆಟೋಗಳನ್ನ ಮಾರ್ತೀವಿ ಅಂತ ಫಲಕಗಳನ್ನ ಹಾಕೊಂಡು ಆಟೋಗಳನ್ನ ಮಾರ್ತಾ ಇದ್ದಾರೆ. ನಿರೀಕ್ಷಿತ ವಹಿವಾಟು ನಡೆಯದೆ ಕಂಗಾಲಾಗಿದ್ದಾರೆ ಆಟೋ ಚಾಲಕರು. ಅನಿವಾರ್ಯವಾಗಿ ಆಟೋ ಮಾರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಕೆಲವರು. ಶಕ್ತಿ ಯೋಜನೆ ಜಾರಿಯಿಂದ ಆಟೋ ಚಾಲಕರಿಗೆ ಸಂಕಷ್ಟ, ಆಟೋ ಚಾಲಕರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ನಮಗೂ ಏನಾದರೂ ಸಹಾಯಧನವನ್ನ ಘೋಷಣೆ ಮಾಡಿ ಅಂತ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಆಟೋ ಮಾರಾಟಕ್ಕಿದೆ ಅಂತ ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಹಾಕೊಂಡಿರುವಂಥದ್ದು ಆ ಒಂದು ಜೆರಾಕ್ಸ್ ಕಾಪಿನಲ್ಲಿ ಆಟೋ ಮಾರಾಟಕ್ಕಿದೆ ಅಂತ ಎಲ್ಲ ಕಡೆ ಹಾಕೊಂಡು ಓಡಾಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ನೋಡ್ತಾ ಇದ್ವಿ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೇನೋ ಶಕ್ತಿ ಸಿಕ್ತು, ಆದ್ರೆ ಆಟೋ ಚಾಲಕರು ತಮ್ಮ ಶಕ್ತಿಯನ್ನ ಕಳ್ಕೊಂಡಂತ ಆಗ್ಬಿಟ್ಟಿದೆ. ಸೊ ಯಾವ ರೀತಿಯಾದಂತ ಒಂದು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಆಟೋ ಮಾರಾಟಕ್ಕಿದೆ ಅಂತ ತಮ್ಮ ಆಟೋಗಳಲ್ಲಿ ಬೋರ್ಡ್ ಹಾಕೊಳ್ಳುವ ಮುಖಾಂತರ? ಪೃಥ್ವಿರಾಜ್, ಶಕ್ತಿ ಯೋಜನೆಯ ನೇರ ಎಫೆಕ್ಟ್ ಆಟೋ ಚಾಲಕರ ಮೇಲೆ ಆಗಿದೆ ಅಂತ ಹೇಳ್ಬೋದು. ಮೊದಲೇನು ಅಂದ್ರೆ ಸಿಟಿ ಮಟ್ಟದಲ್ಲಿ ನಗರ ಸಾರಿಗೆ ಬಸ್ ಅಂದ್ರೆ ಆಟೋಗಳಲ್ಲಿ ಸಂಚರಿಸ್ತಾ ಇದ್ರು ಮಹಿಳೆಯರು. ಆದ್ರೆ ಈಗೇನಂದ್ರೆ ನಗರ ಸಾರಿಗೆ ಬಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಸಂಚರಿಸ್ತಾ ಇರೋದ್ರಿಂದಾಗಿ ಅನಿವಾರ್ಯವಾಗಿ ಆಟೋಗಳಿಗೆ ಯಾರು ಹತ್ತಾ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಿಂತಲ್ಲೇ ನಿಲ್ಲುವಂತ ಪರಿಸ್ಥಿತಿ ಆಟೋಗಳಿಗೆ ನಿರ್ಮಾಣವಾಗಿದೆ. ಇದರಿಂದಾಗಿ ಏನು ಬಹುತೇಕ ಆಟೋ ಚಾಲಕರು ಇರ್ಬೋದು, ಮಾಲೀಕರು ಇರ್ಬೋದು, ನಿತ್ಯ ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಒಂದು ಎಷ್ಟು ದುಡಿಮೆ ಆಗ್ತದೆ ಅದರಲ್ಲೇನೆ ಒಂದಿಷ್ಟು ಬಾಡಿಗೆ ಕಟ್ಟಿಬಿಟ್ಟು ಜೀವನ ಮಾಡುವಂತ ಪರಿಸ್ಥಿತಿ ಇತ್ತು. ಆದ್ರೆ ಅದಕ್ಕೂ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಕಲ್ಲು ಹಾಕಿದೆ ಅನ್ನೋ ಒಂದು ಆರೋಪ ಆಟೋ ಚಾಲಕರದು ಮತ್ತು ಮಾಲೀಕರದಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಏನಂದ್ರೆ ಆಟೋ ಮಾರಾಟಕ್ಕಿದೆ ಅಂತೇಳಿ ಫಲಕ ಹಾಕೊಂಡು ಅಡ್ಡಾಡ್ತಾ ಇದ್ದಾರೆ. ಆದ್ರೂ ಸಹ ಅಂದ್ರೆ ಆಟೋ ಮಾರಾಟಕ್ಕಿದೆ ಅಂತ ಮಾರಾಟಕ್ಕೆ ಇಟ್ಟರು ಸಹ ಯಾರು ಸಹ ಖರೀದಿಗೆ ಮುಂದಾಗ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಜನ ತಾವು ಸಹ ತಮ್ಮ ಆಟೋಗಳನ್ನ ಮಾರಾಟ ಮಾಡ್ತಾ ಇರೋದ್ರಿಂದ ಮತ್ತು ವ್ಯಾಪಾರನೇ ಇಲ್ಲದಿರೋದ್ರಿಂದಾಗಿ
ಆಟೋ ಖರೀದಿ ಮಾಡೋರು ಸಹ ಇಲ್ದಂತಾಗಿದೆ. ಹಾಗಾಗಿ ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ, ಇಲ್ಲಾಂದ್ರೆ ಒಂದ್ ವೇಳೆ ನಾವೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ವಿ, ಆಟೋ ಚಾಲಕರು ಏನಾದ್ರು ಸಾವನ್ನಪ್ಪಿದ್ರೆ ಖಂಡಿತ ಅದು ರಾಜ್ಯ ಸರ್ಕಾರ ಹೊಣೆ ಆಗ್ತದೆ. ನಾವು ಏನು ಶವ ಇಟ್ಕೊಂಡು ಒಂದು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮನ್ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಚಿತ್ರನಟ ನಿರೂಪಕ ಮಾಸ್ಟರ್ ಆನಂದ್ಗೆ ವಂಚನೆ ಮಾಡಲಾಗಿದೆ. ನಿವೇಶನ ನೀಡೋದಾಗಿ ಹೇಳಿ 18.5 ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ ಅಂತ ಮಲ್ಟಿ ಲೀಪ್ ವೆಂಚರ್ಸ್ ಕಂಪನಿ ವಿರುದ್ಧ FIR ದಾಖಲಾಗಿದೆ. ದೂರನ್ನ ಕೊಟ್ಟಿದ್ರು ಮಾಸ್ಟರ್ ಆನಂದ್ ಅವರು. ಈಗ ಮಲ್ಟಿ ಲೀಪ್ ವೆಂಚರ್ಸ್ ಕಂಪನಿ ವಿರುದ್ಧ ಈಗ ಪೊಲೀಸರು FIR ಅನ್ನ ಹಾಕಿದ್ದಾರೆ. ಬೆಂಗಳೂರಿನ ಕೊಮ್ಮಘಟ್ಟದ ರಾಮಚಂದ್ರ ಗ್ರಾಮದಲ್ಲಿನ ನಿವೇಶನ ಶೂಟಿಂಗ್ಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಾಸ್ಟರ್ ಆನಂದ್ ಅವರಿಗೆ ಆ ನಿವೇಶನ ಇಷ್ಟ ಆಗಿತ್ತು. ಸೊ ಹೀಗಾಗಿ ಅದನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿದ್ರು. ಆ ನಿವೇಶನವನ್ನ ತೋರಿಸಿದ್ದು ಮಲ್ಟಿ ಲೀಪ್ ವೆಂಚರ್ಸ್ ಕಂಪನಿ ಅವರು. 70 ಲಕ್ಷಕ್ಕೆ ಖರೀದಿಗೆ ಒಪ್ಪಂದ ಕೂಡ ಆಗಿತ್ತಂತೆ. ಸೊ ಹೀಗಾಗಿ 18.5 ಲಕ್ಷ ರೂಪಾಯಿ ಮುಂಗಡ ಹಣವನ್ನ ಕೂಡ ಕೊಟ್ಟಿದ್ರು ಮಾಸ್ಟರ್ ಆನಂದ್. ಆನಂದ್ ಹಾಗೂ ಪತ್ನಿ ಹೆಸರಿನಲ್ಲಿ ಖರೀದಿ ಕರಾರು ಪತ್ರ ಬಳಿಕ ಬೇರೆಯವರಿಗೆ ಸೈಟನ್ನ ಮಾರಾಟ ಮಾಡಿರುವಂಥದ್ದು ಕಂಪನಿ. ಖರೀದಿ ಮಾಡುವಂತ ಕರಾರು ಪತ್ರವನ್ನ ಕೊಡಲಾಗಿದೆ. ಅದಾದ್ಮೇಲೂ ಕೂಡ ಬೇರೆಯವರಿಗೆ ಸೈಟ್ ಅನ್ನ ಮಾರಾಟ ಮಾಡಲಾಗಿದೆ. ಸೊ ಹೀಗಾಗಿ 18.5 ಲಕ್ಷ ರೂಪಾಯಿಯನ್ನ ಇಸ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ, ನಮಗೆ ನ್ಯಾಯ ಬೇಕು, ನಮ್ಮ ಹಣವನ್ನ ವಾಪಸ್ ಇಸ್ಕೊಡಿ ಅಂತ ದೂರನ್ನ ಕೊಟ್ಟಿದ್ರು ಮಾಸ್ಟರ್ ಆನಂದ್ ಅವರು. ಸೊ ಈಗ FIR ಅನ್ನ ದಾಖಲು ಮಾಡಲಾಗಿದೆ. ಮಲ್ಟಿ ಲೀಪ್ ವೆಂಚರ್ಸ್ ವಿರುದ್ಧ ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ FIR ದಾಖಲಾಗಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.